अगजानन पद्मार्कम् गजाननमहर्निशम् अनेकदं तं भक्तानाम् एकदन्तमुपास्महे। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। सरस्वती नमस्तुभ्यं वरदे कामरूपिणि विद्यारम्भं करिष्यामि सिद्धिर्भवतु मे सदा। आशैलादुदयात्ततास्तगिरितो भास्वद्यशोरश्मिभिः व्याप्तं विश्वमनन्धकारमभवत् यस्यस्पशिष्यैरिदम् आराज्ञानगभस्तिभिः प्रतिहतः चन्द्रायते भास्करः तस्मै शङ्कर भानवे तनुमनो वाग्भिर्नमस्तात्सदा। नमो नमः सद्गुरुपादुकाभ्याम् नमो नमः शङ्कर पादुकाभ्याम्। ಶಂಕರ ಭಾನು ಚಾನಲ್ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಸುಸ್ವಾಗತ. ಇಂದು ಕ್ರೋಧಿನಾಮ ಸಂವತ್ಸರದ ಯುಗಾದಿ ಪ್ರಾರಂಭವಾಗ್ತಾ ಇದೆ. ಇಂಥ ಯುಗಾದಿ ಎಂದು ಒಂದು ಹೊಸದಾದ ಚಾನಲ್ ಶುರು ಮಾಡ್ತಾ ಇದ್ದೇವೆ. ಅದಕ್ಕೆ ಹೆಸರು ಶಂಕರ ಭಾನು ಚಾನಲ್. ಈ ಚಾನಲ್ನಲ್ಲಿ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರ ಸಂದೇಶಗಳನ್ನ ನಿಧಾನವಾಗಿ 20 ನಿಮಿಷದಲ್ಲಿ ತಿಳಿಸ್ಬೇಕು ಅಂತ ಮಾಡ್ಕೊಂಡಿದ್ದೇವೆ. ಶಾಂಕರ ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳಿಂದ, ಉಪದೇಶ ಸಹಸ್ರಿಯಿಂದ, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರ ವೇದಾಂತ ಪ್ರಕರಣ ಗ್ರಂಥಗಳಿಂದ ಆರಿಸಿಕೊಂಡು ಜ್ಞಾನ, ಭಕ್ತಿ, ವೈರಾಗ್ಯ ಮುಂತಾಗಿರುವ ಅನೇಕ ವಿಷಯಗಳಿಗೆ ಸಂಬಂಧಪಟ್ಟಿರುವಂತಹ ಸಂದೇಶಗಳನ್ನ ಪ್ರಚಾರ ಮಾಡ್ತೇವೆ. ದಯವಿಟ್ಟು ತಾವೆಲ್ಲರೂ ಕೂಡ ಶಂಕರ ಭಾನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಅಂತ ಪ್ರಾರ್ಥನೆ ಮಾಡುತ್ತಾ ಇದೀಗ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಇಂದು ಕ್ರೋಧಿನಾಮ ಸಂವತ್ಸರದ ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷ, ಪ್ರತಿಪತ್ತಿಥಿ. ಇಂದು ಮಂಗಳವಾರ, ಪವಿತ್ರವಾದ ದಿವಸ, ಯುಗಾದಿ ದಿವಸ. ಕ್ರೋಧಿನಾಮ ಸಂವತ್ಸರದ ಯುಗಾದಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೋರುತ್ತಾ, ಈ ಯುಗಾದಿ ಸಂವತ್ಸರವು ತಮ್ಮೆಲ್ಲರಿಗೂ ತಮ್ಮ ಜೀವನದಲ್ಲಿ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಸುಖ, ಸಂತೋಷ, ನೆಮ್ಮದಿ, ಕೀರ್ತಿ, ಧನ, ಧಾನ್ಯ ಈ ಸಂಪತ್ತುಗಳ ಜೊತೆಯಲ್ಲಿ ಜ್ಞಾನ, ಭಕ್ತಿ, ವೈರಾಗ್ಯ, ಮುಮುಕ್ಷುತ್ವ, ಸದ್ಗುರು ಭಕ್ತಿ ಮುಂತಾದ ಸಂಪತ್ತುಗಳನ್ನು ಅನುಗ್ರಹ ಮಾಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಪಾದ ಪದ್ಮಗಳಲ್ಲಿ ಹಾಗೂ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಪಾದ ಪದ್ಮಗಳಲ್ಲಿ ಕಾಯೇನ ವಾಚ ಮನಸ ಶಿರಸ ಸಾಷ್ಟಾಂಗ ಪ್ರಣಾಮಗಳನ್ನ ಸಮರ್ಪಣೆ ಮಾಡುತ್ತಾ ಇದೀಗ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯ ಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ವಂದೇ ತಂ ಸಚ್ಚಿದಾನಂದಂ
ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀ ಗುರುಂ ಪ್ರಣತೋಸ್ಮ್ಯಹಂ ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಇಡೀ ವಿಶ್ವದಲ್ಲಿ ನೂರಾರು ಸಂಸ್ಕೃತಿಗಳಿವೆ, ನೂರಾರು ಧರ್ಮಗಳಿವೆ, ನೂರಾರು ಸಂಪ್ರದಾಯ ಪಂಥಗಳಿವೆ. ಇವೆಲ್ಲ ಸಂಪ್ರದಾಯಗಳ ಪೈಕಿ, ಎಲ್ಲ ಧರ್ಮಗಳ ಪೈಕಿ ಅತ್ಯಂತ ಪ್ರಾಚೀನವೂ ಸನಾತನವೂ ವೈದಿಕವೂ ಆಗಿರುವಂತಹ ಸಂಸ್ಕೃತಿ ಎಂದರೆ ಭಾರತೀಯ ಸಂಸ್ಕೃತಿ. ಇದಕ್ಕೆ ಹೆಸರು ಸನಾತನ ಧರ್ಮ, ವೈದಿಕ ಧರ್ಮ, ಆರ್ಯ ಧರ್ಮ ಅಂತ ಹೇಳ್ತೇವೆ. ಈ ಭಾರತೀಯ ಸನಾತನ ಹಿಂದೂ ಆರ್ಯ ಸಂಸ್ಕೃತಿಯಲ್ಲಿ ಒಂದು ಸೂತ್ರ, ಸರ್ವೇ ಜನ ಸುಖಿನೋ ಭವಂತು. ಪ್ರಪಂಚದಲ್ಲಿರುವ ಎಲ್ಲ ಜನಗಳಿಗೂ ಸುಖವಾಗಲಿ, ಎಲ್ಲ ಜನಗಳಿಗೂ ಮಂಗಳವಾಗಲಿ, ಎಲ್ಲರಿಗೂ ಆರೋಗ್ಯ ಉಂಟಾಗಲಿ ಎಂದು ಇಡೀ ವಿಶ್ವದಲ್ಲಿರುವ ಸಕಲ ಮಾನವರಿಗೂ ಶಾಂತಿಯನ್ನ, ಸುಖವನ್ನ, ಸಂತೋಷವನ್ನ, ನೆಮ್ಮದಿಯನ್ನ, ಪರಿಪೂರ್ಣತೆಯನ್ನ ಬಯಸುವಂತಹ ಸಂಸ್ಕೃತಿ ಹಿಂದೂ ಸಂಸ್ಕೃತಿ. ಹಿಂದೂ ಸಂಸ್ಕೃತಿಗೆ ಪುರಾಣ, ಧರ್ಮಶಾಸ್ತ್ರ, ಸ್ಮೃತಿ ಗ್ರಂಥ, ವೇದಗಳೇ ಮೂಲ. ವೇದಗಳಿಂದ ಪ್ರಾರಂಭ ಮಾಡಿಕೊಂಡು ಪುರಾಣಗಳವರೆಗೆ ಎಲ್ಲ ಶಾಸ್ತ್ರಗಳಲ್ಲಿಯೂ ಹಿಂದೂ ಸನಾತನ ಧರ್ಮದ ಸ್ವರೂಪವನ್ನ ತಿಳಿಸಿಕೊಟ್ಟಿದ್ದಾರೆ. ಈ ಹಿಂದೂ ಸಂಸ್ಕೃತಿಯಲ್ಲಿ ಎರಡು ಮುಖ್ಯವಾದ ತತ್ವಗಳಿವೆ. ಒಂದು ಭಗವಂತ ಅಥವಾ ಈಶ್ವರ ಅಥವಾ ಪರಮಾತ್ಮ. ಮತ್ತೊಂದು ತತ್ವ ಸದ್ಗುರು. ಈಶ್ವರ ಸದ್ಗುರು, ಭಗವಂತ ಸದ್ಗುರು. ಈ ಎರಡು ತತ್ವಗಳು ಇಡೀ ವಿಶ್ವಕ್ಕೆ ಶಾಂತಿ ಸಂತೋಷಗಳನ್ನ ಅನುಗ್ರಹ ಮಾಡುವಂತಹ ತತ್ವ ಎಂದು ಭಾರತೀಯ ಸಂಸ್ಕೃತಿ ಹೇಳ್ತಾ ಇದೆ. ಭಗವಂತ ಸರ್ವಜ್ಞ, ಸರ್ವಶಕ್ತ, ಇಡೀ ಜಗತ್ತಿನ ಉತ್ಪತ್ತಿ ಸ್ಥಿತಿಗಳಿಗೆ ಕಾರಣವಾಗಿರುವಂತ ಈಶ್ವರ. ಈಶ್ವರನ ಆರಾಧನೆಯಿಂದ, ಭಗವಂತನ ಸ್ಮರಣೆಯಿಂದ, ಭಗವಂತನ ಪೂಜೆಯಿಂದ ಜಗತ್ ಕಲ್ಯಾಣವಾಗುತ್ತದೆ. ಅನಂತರ ಸದ್ಗುರುಗಳು. ಯಾರು ಸದ್ಗುರುಗಳೋ, ಯಾರು ಮಹಾತ್ಮರೋ, ಯಾರು ಸಾಧುಗಳೋ, ಯಾರು ಸಂತರೋ, ಯಾರು ಸನ್ಯಾಸಿಗಳೋ, ಯಾರು ಪ್ರೇಮ ಮೂರ್ತಿಗಳು, ಅಂತಹ ಸದ್ಗುರುಗಳ ಆರಾಧನೆಯಿಂದ, ಸದ್ಗುರುಗಳ ಅನುಗ್ರಹದಿಂದ ವಿಶ್ವಕ್ಕೆ ಶಾಂತಿ ಉಂಟಾಗುತ್ತದೆ ಎಂದು ನಮ್ಮ ಹಿಂದೂ ಧರ್ಮ ಹೇಳ್ತಾ ಇದೆ. ಹಿಂದೂ ಧರ್ಮದಲ್ಲಿ ಹಿಂಸೆ ಇಲ್ಲ, ಹಿಂದೂ ಧರ್ಮದಲ್ಲಿ ಮತದ್ವೇಷವಿಲ್ಲ. ಎಲ್ಲರನ್ನೂ ಪ್ರೀತಿಸುತ್ತಾ, ಯಾರನ್ನೂ ದ್ವೇಷಿಸದೆ ಎಲ್ಲರಲ್ಲಿಯೂ ಒಬ್ಬನೇ ಭಗವಂತನನ್ನ ಕಾಣು ಎಂದು ಸಾರುವ ಧರ್ಮವೇ ಹಿಂದೂ ಧರ್ಮ. ಹಿಂದೂ ಧರ್ಮದ ಸನಾತನ ಧರ್ಮದ ಸಂದೇಶವನ್ನ ಒಂದೇ ಮಾತಿನಲ್ಲಿ ಹೇಳಬೇಕು ಎಂದರೆ ಹೇಟ್ ನನ್, ಲವ್ ಆಲ್. ಯಾರನ್ನೂ ದ್ವೇಷಿಸಬೇಡ, ಎಲ್ಲರನ್ನೂ ಪ್ರೇಮಿಸು, ಎಲ್ಲರಲ್ಲಿಯೂ ಪ್ರೀತಿಯನ್ನು ಮಾಡು ಎನ್ನುವಂತಹದ್ದೇ ಹಿಂದೂ ಧರ್ಮ. ಇಂಥ ಹಿಂದೂ ಧರ್ಮವನ್ನ ಪುನರುದ್ಧಾರ ಮಾಡುವುದಕ್ಕಾಗಿ ಅವತಾರ ಮಾಡಿದ ಒಬ್ಬ ಮಹಾತ್ಮರೇ ಭಗವಾನ್ ಶಂಕರರು. ಕ್ರಿಸ್ತ ಶಕ 8ನೇ ಶತಮಾನದ ಪ್ರಾರಂಭದಲ್ಲಿ ಭಾರತ ದೇಶದ ದಕ್ಷಿಣ ಭಾಗದ ಕಾಲಡಿ ಎನ್ನುವಂತಹ ಕ್ಷೇತ್ರದಲ್ಲಿ, ಕೇರಳ ರಾಷ್ಟ್ರದಲ್ಲಿರುವ ಕಾಲಟಿ ಕ್ಷೇತ್ರದಲ್ಲಿ
ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಅವತಾರ ಮಾಡಿದ್ದಾರೆ. ಸಾಕ್ಷಾತ್ ಪರಶಿವನ ಅಂಶವಾಗಿ ಅವತಾರ ಮಾಡಿರುವಂತಹ ಮಹತ್ವರು. ಆರ್ಯಾಂಬ ಶಿವಗುರು ದಂಪತಿಗಳಿಗೆ ಸತ್ಪುತ್ರರಾಗಿ ಅವತರಿಸಿ ವೈದಿಕ ಧರ್ಮವನ್ನ ಪುನರುದ್ಧಾರ ಮಾಡಿ ಇಡೀ ವಿಶ್ವಕ್ಕೆ ಶಾಂತಿಯನ್ನ, ಸಂತೋಷವನ್ನ, ಜ್ಞಾನದ ಬೆಳಕನ್ನ ಹಂಚಿದಂಥ ಜ್ಞಾನ ಭಾಸ್ಕರ, ಜ್ಞಾನ ಭಾನು ಶಂಕರಾಚಾರ್ಯರವರು. ಇದನ್ನೇ ಶಂಕರರ ಸಾಕ್ಷಾತ್ ಶಿಷ್ಯರಾದ ಸ್ವರೇಶ್ವರಾಚಾರ್ಯರವರು ತಮ್ಮ ಸಂಬಂಧ ವಾರ್ತಿಕದಲ್ಲಿ, ಬೃಹದಾರಣ್ಯಕ ಭಾಷ್ಯ ವಾರ್ತಿಕದಲ್ಲಿ ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ. ಸುಂದರವಾದ ಶ್ಲೋಕ. ಆಶೈಲಾದುದಯಾತ್ ತಥಾಸ್ತಗಿರಿತೋ ಭಾಸ್ವದ್ಯಶೋರಶ್ಮಿಭಿಃ ವ್ಯಾಪ್ತಂ ವಿಶ್ವಮನಂಧಕಾರಮಭವತ್ ಯಸ್ಯ ಸ್ವಶಿಷ್ಯೈರಿದಂ ಆರಾಜ್ಞಾನಗಭಸ್ತಿಭಿಃ ಪ್ರತಿಹತಃ ಚಂದ್ರಾಯತೆ ಭಾಸ್ಕರಃ ತಸ್ಮೈ ಶಂಕರ ಭಾನವೇ ತನುಮನೋ ವಾಗ್ಭಿಃ ನಮಸ್ತಾತ್ ಸದಾ. ಶಂಕರ ಭಾನು, ಶಂಕರ ಭಾಸ್ಕರ, ಶಂಕರಾದಿತ್ಯ ಎನ್ನುವಂಥ ಒಬ್ಬ ಭಾಸ್ಕರ ಕಾಲಟಿ ಕ್ಷೇತ್ರದಲ್ಲಿ ಅವತಾರ ಮಾಡಿದ್ದನ್ನ ಕಂಡು ವಿಶ್ವವಿಖ್ಯಾತನಾಗಿರುವಂತಹ ಭಾಸ್ಕರನಿಗೆ ಸ್ವಲ್ಪ ಅವಮಾನವಾಯ್ತಂತೆ. ಭಾಸ್ಕರ ಹೇಳ್ತಾ ಇದ್ದಾನೆ, ಸೂರ್ಯ, ನಾನು ಹೊರಗಿನ ಕತ್ತಲೆಯನ್ನು ಮಾತ್ರ ಕಳೀತಾ ಇದ್ದೇನೆ, ಒಳಗಿನ ಕತ್ತಲೆಯನ್ನ ನಾಶ ಮಾಡುವಂತಹ ಸಾಮರ್ಥ್ಯ ನನಗಿಲ್ಲ. ಆದರೆ ಮತ್ತೊಬ್ಬ ಶಂಕರ ಭಾನು ಎನ್ನುವ ಭಾಸ್ಕರ, ಆಧ್ಯಾತ್ಮಿಕ ಭಾಸ್ಕರ, ವೇದಾಂತ ಭಾಸ್ಕರ, ಜ್ಞಾನ ಭಾಸ್ಕರನು ಅವತಾರ ಮಾಡಿದ್ದಾನೆ. ಅದನ್ನ ಕಂಡು ಭಾಸ್ಕರನಿಗೆ ಸ್ವಲ್ಪ ಸಂಕೋಚವಾಗಿ ಅವಮಾನವಾದಾಗ ಆಗಿಬಿಟ್ಟು ಅಂತಹ ಭಾಸ್ಕರನು ಚಂದ್ರಾಯತೆ ಭಾಸ್ಕರ, ವಿಶ್ವವಿಖ್ಯಾತನಾಗಿರುವಂತಹ ಸೂರ್ಯ ಭಗವಂತನು ಚಂದ್ರಾಯತೆ, ಚಂದ್ರನಂತೆ ಮಂಕಾಗಿ ಬಿಟ್ಟಂತೆ. ಜ್ಞಾನ ಭಾಸ್ಕರರಾದ ಶಂಕರ ಭಾನುವಿನ ಮುಂದೆ ಭಾಸ್ಕರನು ಚಂದ್ರಾಯತೆ, ಚಂದ್ರನಂತೆ ಆಗಿಬಿಟ್ಟ. ಯಾವ ಶಂಕರಾಚಾರ್ಯರವರ ಶಿಷ್ಯರು ಆಶೈಲಾದುದಯಾತೆ ತಥಾಸ್ತಗಿರಿತಃ, ಉದಯಾಚಲದಿಂದ ಪ್ರಾರಂಭ ಮಾಡಿಕೊಂಡು ಅಸ್ತಮಾನ ಆಚಲದವರೆಗೆ, ಪರ್ವತದವರೆಗೆ ಹರಡಿಕೊಂಡು ಎಲ್ಲ ಕಡೆಗಳಲ್ಲಿಯೂ ಜ್ಞಾನ ಪ್ರಸಾರವನ್ನು ಮಾಡುತ್ತಿದ್ದಾರೆಯೋ ಅಂಥ ಶಂಕರ ಭಾನುವಿಗೆ ನನ್ನ ತನು ಮನೋವಾಗ್ಭಿ, ತನುವಿನಿಂದ, ಮನಸ್ಸಿನಿಂದ, ವಾಕ್ಯನಿಂದ ನಮಸ್ಕಾರಗಳು ಹೊಂದಿದ್ದಾರೆ. ಈ ಶ್ಲೋಕದಲ್ಲಿ ಭಗವಾನ್ ಸ್ವರೇಶ್ವರಾಚಾರ್ಯರವರು ತಮ್ಮ ಪೂಜ್ಯ ಸದ್ಗುರುಗಳಾದ ಶಂಕರಾಚಾರ್ಯರನ್ನ ಶಂಕರ ಭಾನವೇ, ಶಂಕರ ಭಾನುವಿಗೆ ನಮಸ್ಕಾರ ಎಂದಿದ್ದಾರೆ. ಈ ಶ್ಲೋಕದಲ್ಲಿರುವ ಶಂಕರ ಭಾನು ಎನ್ನುವ ಒಂದು ಶಬ್ದವನ್ನು ಇಟ್ಟುಕೊಂಡು ನಾನೀಗ ಶಂಕರ ಭಾನು ಎನ್ನುವಂತ ಒಂದು ಹೊಸ ಆಧ್ಯಾತ್ಮಿಕ ಚಾನಲ್ ಅನ್ನ ಶುರು ಮಾಡ್ತಾ ಇದ್ದೇನೆ. ಈ ಚಾನಲ್ ನಲ್ಲಿ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರ ಸಂದೇಶಗಳನ್ನ ಸಂಗ್ರಹವಾಗಿ ಪ್ರಚಾರ ಮಾಡುತ್ತಾ ಬರ್ತೇವೆ. ದಯಮಾಡಿ ತಾವೆಲ್ಲರೂ ಕೂಡ ಈ ಒಂದು ನಮ್ಮ ಪ್ರಯತ್ನಕ್ಕೆ ಕೈ ಜೋಡಿಸಬೇಕು. ಇದಕ್ಕೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ ಅನ್ನ ಜನಪ್ರಿಯವಾಗಿ ಮಾಡಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯ ಕೃತೌ ವಂದೇ ಭಗವಂತೌ ಪುನಃ ಪುನಃ. ನಮಃ ಶ್ರೀ ಶಂಕರಾಚಾರ್ಯ ಜ್ಞಾನಿರಾಜಾಯ ತೇಜಸೇ ಸರ್ವೇಷಾಂ ಜ್ಞಾನದಾತ್ರೆ ಚ ಬ್ರಹ್ಮನಿಷ್ಠಾಯ ವೇದಸೇ. ನಮಃ ಶ್ರೀ ಸಚ್ಚಿದಾನಂದ ಗುರುರಾಜಾಯ ವೇದಸೇ ಶಾಂಕರಾದ್ವೈತ ವೇದಾಂತ ತಪೋಮಗ್ನಾಯ ಧೀಮತೆ.
ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ಶುಭಮಸ್ತು ಸಕಲ ಸನ್ಮಂಗಳಾನಿ ಭವಂತು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕ್ರೋಧನಾಮ ಸಂವತ್ಸರದ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹೇಳ್ತಾ ಇದ್ದೀನಿ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ